ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಶ್ರೀ ಓಂ ಫ್ಲೇವರ್ಸ್. ಬನ್ನಿ ಇವತ್ತು ವರಮಹಾಲಕ್ಷ್ಮಿ ಅಮ್ಮನವರಿಗೆ ಯಾವ ರೀತಿ ದರ್ಬಾರ್ ಸ್ಟೈಲಲ್ಲಿ ಸ್ಯಾರಿನ ತುಂಬ ಕಮ್ಮಿ ಸಮಯದಲ್ಲಿ ಸಿಂಪಲ್ಲಾಗಿ ಸೂಪರಾಗಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ತುಂಬ ಲೆಂತಿ ವಿಡಿಯೋ ಆಗಿರೋದ್ರಿಂದ ನಾನು ವಿಡಿಯೋನ ಪಾರ್ಟ್ ವೈಸ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ಪಾರ್ಟಲ್ಲಿ ಸ್ಯಾರಿ ಪ್ಲೇಟ್ಸ್ ಎಲ್ಲ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಸೆರಗು ನೆರಿಗೆ ಇದೆಲ್ಲ ಯಾವ ರೀತಿ ಮಾಡ್ಕೊಳ್ಳೋದು, ಅದನ್ನು ಯಾವ ರೀತಿ ಸೆಕ್ಯೂರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಸ್ಯಾರಿನ ಪ್ಲೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ, ಹಾಗೆ ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಯಾರಿ ಡ್ರೇಪಿಂಗಿಗೆ ತುಂಬ ಈಸಿ ಆಗಿರುತ್ತೆ. ಸೊ ನಾನಿಲ್ಲಿ ಈ ಥರ ಮೆಥಡಲ್ಲಿ ಸ್ಯಾರಿಗೆ ಪ್ಲೀಟ್ಸ್ ಎಲ್ಲ ಮಾಡಿ ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಸೆಕ್ಯೂರ್ ಮಾಡ್ಕೊಳ್ಳೋದ್ರಿಂದ ಕೆಲಸನೂ ತುಂಬ ಈಸಿಯಾಗಿ ಆಗುತ್ತೆ. ಸ್ಯಾರಿ ಪ್ಲೇಟ್ಸ್ ಮಾಡೋದೇನು ತುಂಬ ಕಷ್ಟವಾಗಿರೋ ಕೆಲಸ ಅಲ್ಲ, ತುಂಬ ಸಿಂಪಲಾಗಿ ಆಗುತ್ತೆ. ಸೆರಗು ಕೂಡ ಈಗ ನಾನು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಣ್ಣದಾಗೆ ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗೆ ನೀವು ನೆರಿಗೆ ಮಾಡಿಕೊಂಡ್ರೆ ಸಾಕು. ನೋಡಿ, ನಾನು ಮೀಡಿಯಮ್, ತುಂಬ ಸಣ್ಣನೂ ಇಲ್ಲ, ತುಂಬ ದಪ್ಪನೂ ಇಲ್ಲ, ಅಗಲನೂ ಇಲ್ಲ, ಆ ಥರ ನಾನು ಮೀಡಿಯಮ್ ಸೈಜಲ್ಲಿ ನಾನು ಇದನ್ನು ಪ್ಲೇಟ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಸ್ಯಾರಿ ಫುಲ್ಲು ಈ ರೀತಿಯಾಗಿ ಸೆಕ್ಯೂರಾಗಿ ಪ್ಲೀಟ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ದರ್ಬಾರ್ ಸ್ಟೈಲಲ್ಲಿ ಅಮ್ಮನವರಿಗೆ ಯಾವ ರೀತಿ ಸ್ಯಾರಿ ಉಡಿಸೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ವರಮಹಾಲಕ್ಷ್ಮಿ ಅಮ್ಮನವರಿಗೆ ಯಾವ ರೀತಿಯಾಗಿ ಸ್ಯಾರಿ ಡ್ರೇಪ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಈ ನೋಟಿಫಿಕೇಷನ್ ಬಂದಾಗ ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಗ ನನ್ನ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ದರ್ಬಾರ್ ಸ್ಟೈಲಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸ್ಯಾರಿನ ನೀವು ಕೂಡ ಉಡಿಸ್ಬೋದು. ನೋಡಿ, ನನ್ನ ಸ್ಟೆಪ್ನ ಫಾಲೋ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋಗೋಸ್ಕರ ಸ್ಟೇ ಟ್ಯೂನ್ ಆಗಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.